ಎಷ್ಟೋ ಜನ ನನ್ನ ಕಮೆಂಟ್ಸಲ್ಲಿ ಬಂದು ಇವರ ವೇಸ್ಟ್ ಬಾಡಿ ನೀವು ಏನು ಸುಮ್ಮನೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತಾ ಇದೆಯಾ ಹಂಗೆ ಏನೇನೋ ಆಗ್ತಾರೆ ಬೇರೆ ಬೈತಾ ಇರ್ತಾರೆ. ಸೊ ಆ ವೇಸ್ಟ್ ಬಾಡಿ ವರ್ಷಕ್ಕೆ ಟ್ಯಾಕ್ಸ್ ಕಟ್ತೀನಿ ನಮ್ಮ ಸರ್ಕಾರಕ್ಕೆ. ಸೊ ಇದ್ರಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಬಿಕಾಸ್ ನಾನು ವಿತೌಟ್ ಎನಿ ನಾಲೆಡ್ಜ್ ಸ್ಕ್ಯಾಲ್ಪಿಂಗ್ ಮಾಡಿದ್ದೆ, ವಿತೌಟ್ ಎನಿ ನಾಲೆಡ್ಜ್. ಬಟ್ ಈಗ ಗೊತ್ತಾಗ್ತಾ ಇದೆ ಮಾಡಿದ ತಪ್ಪದು ಅಂತ. ನೀಟಾಗೆ ಮಕ್ಕಳು 5 ವರ್ಷ LKG ಹಾಕ್ತಾರೆ ಅಂತೆ, ಅಲ್ಲಿ 1.25 ಲಕ್ಷ ಕಿತ್ಕೊಳ್ತಾರೆ. ನೀಟಾಗೆ SLC ಅದರಲ್ಲಿ ಬೇರೆ 3 ಸಿಲೆಬಸ್ಸು, ICSE, CBSE, ಸ್ಟೇಟ್ ಸಿಲೆಬಸ್ ಅಂತೆ, ಅಲ್ಲೂ ಸ್ಕ್ಯಾಮು. ಅದಾದ್ಮೇಲೆ PUC ಓದ್ಕೋಬೇಕಂತೆ, ಅಲ್ಲಿ ಚೆನ್ನಾಗಿ ಓದ್ಕೊಂಡು ನೀಟು CET ಬರ್ಕೊಂಡು ಮಾರ್ಕ್ಸ್ ತಗೊಂಡು ರ್ಯಾಂಕ್ ತಗೊಂಡು ಇಂಜಿನಿಯರಿಂಗ್ ಹೋಗಿ ಅಲ್ಲಿ ಪಾಸ್ ಆಗಿ ಲಾಸ್ಟ್ಗೆ ಒಳ್ಳೆ ಕಂಪ್ನಿ ಬ್ಯಾಗ್ ಹಾಕೊಂಡು ಹೋಗ್ಬೇಕು, ಅಲ್ಲಿ 30,000 ಕೊಟ್ಟು. ಶೇರ್ ಮಾರ್ಕೆಟ್ ಅಂದರೆ ಜನಗಳಿಗೆ ತುಂಬ ಭಯ ಇದೆ. ಇಲ್ಲಿಗೆ ಬಂದು ಕಲ್ತ ಮೇಲೆ ಶೇರ್ ಮಾರ್ಕೆಟ್ ಅಂದರೆ ಆ ಭಯ ಇಲ್ಲ. ಒಬ್ಬರು ಕರೆಕ್ಟಾಗಿ ನಮ್ಮ ಇನ್ಸ್ಟಿಟ್ಯೂಟ್ಗೆಲ್ಲ ಬಂದ್ಬಿಟ್ಟು 10 ಲಕ್ಷ ಹಾಕ್ಕೊಂಡು 3 ವರ್ಷಕ್ಕೆ 20 ಮಾಡಿದ್ದಾರೆ. ಹೋಗ್ಬಿಟ್ಟು ಹೇಳಿದ್ದಾರೆ, ಸರ್ 10 ಲಕ್ಷ ಹಾಕಿದ್ದೆ, TD ಅಕಾಡೆಮಿಗೆ ಹೋಗಿದ್ದೆ, 20 ಆಯಿತು ಅಂತ. ಎಲ್ಲರೂ ಅವ್ರಿಗೆ ಸರಿಯಾಗಿ ಬೈದಿದ್ದಾರೆ. ಬರೋಕ್ಕೆ ಮುಂಚೆ ನನಗೆ ಇಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ಸೊ ಸಾಮಾನ್ಯವಾಗಿ ಬೇಸಿಕ್ಸೇ ಹೇಳ್ಕೊಡ್ತಾರೆ, ಆದರೆ ಇನ್ ಡೆಪ್ತ್ ಸ್ಟ್ರಾಟಜೀಸ್ ಹೇಳ್ತಾರೆ ಅಂತ ನಾನು, ಅದು ಅಲ್ಲದೆ ಓಪನ್ ಆಗಿ ಲಾಸು ಆಗುತ್ತೆ ಮತ್ತು ಇದರಲ್ಲಿರೋ ಡ್ರಾಬ್ಯಾಕ್ಸು ಹೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದರಲ್ಲಿ ಇನ್ನೂ ತುಂಬ ಸ್ಟ್ರಾಟಜೀಸ್ ಇದೆ. ಆ್ಯಕ್ಚುಲಿ ಹೇಳೋಕ್ಕೆ ಹೋದರೆ 10 ಲಕ್ಷದ ಇನ್ನೊಂದು ಸ್ಟ್ರಾಟಜಿ ಇದೆ, 7 ಲಕ್ಷ ರೂಪಾಯಿಗೆ ಒಂದು ಸ್ಟ್ರಾಟಜಿ ಇದೆ. ಲಾಸ್ ವೆರಿ ನೆಗ್ಲಿಜಿಬಲ್ ಲಾಸ್, ಈಕ್ವಿಟಿ ಲಾಸ್ ಆಗುತ್ತೆ. ಎಫ್ ಆ್ಯಂಡ್ ಓದಲ್ಲಿ ಲಾಸೇ ಆಗದಿರೋ ಸ್ಟ್ರಾಟಜೀಸ್ ಇದ್ದಾವೆ. ಸೊ ತುಂಬ ಸ್ಟ್ರಾಟಜೀಸ್ನ ಕಲ್ತಿದ್ದೀರಾ, ಟೆಕ್ನಿಕ್ಸ್ ಕಲ್ತಿದ್ದೀರಾ, ಅದನ್ನು ನಾಳೆಯಿಂದ ಪ್ರಾಕ್ಟೀಸ್ ಮಾಡಿ, ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಿ, ಬಿಡಬೇಡಿ. ಗ್ಯಾಪ್ ತಗೊಳ್ಳೋದು 15 ದಿವಸ ಆಮೇಲೆ ನೋಡೋಣ, ಮಾರ್ಕೆಟ್ ನೋಡೋದೇ ಬಿಟ್ಬಿಡೋದು, ದುಡ್ಡು ಬೇಕು ಅಂದವಾಗ ಬರೋದು, ದುಡ್ಡು ಇಲ್ದ ಅಂದರೆ ಹೋಗ್ಬಿಡೋದು, ಅದು ತಪ್ಪು. ದುಡ್ಡು ಇರಲಿ ಇಲ್ಲದೇ ಇರಲಿ, ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ದುಡ್ಡಿರುತ್ತೆ. ಪ್ರಾಕ್ಟೀಸ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ, ಲಾಸ್ಟಿಗೆ ಬರೋದೇ ಪ್ರಾಫಿಟ್ಟು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಶ್ರೀಮಂತರು ನಾನು ನೋಡಿದ್ದೀನಿ ತುಂಬಾ ಜನ. 1 ಕೋಟಿ ಇರೋರಿಗೆ ತಿಂಗಳಿಗೆ 3 ಲಕ್ಷ ಬಂದ್ರೆ ಫುಲ್ ಹ್ಯಾಪಿ, ಫುಲ್ಲು ಸೂಪರ್ ಸರ್, ಎಂತ ಸರ್, ಏನ್ ಸರ್ ಇದು 3 ಲ್ಯಾಕ್ಸ್ ಬಂತು ಅಂತಾರೆ. 10 ಲಕ್ಷ ಇರೋರಿಗೆ 30,000 ಬಂದ್ರೆ ಓಕೆ ಸರ್, ಏನೋ ಬರ್ತಾ ಇದೆ ಸರ್ ಅಂತಾರೆ. 1 crore 3 ಲ್ಯಾಕ್ಸ್ ಅಂದ್ರೆ ಎಷ್ಟು ಪರ್ಸೆಂಟ್? 10 ಲ್ಯಾಕ್ಸ್ 30,000 ಅಂದ್ರೆ ಎಷ್ಟು ಪರ್ಸೆಂಟ್? 1 ಲಕ್ಷ ಇರೋರಿಗೆ 3,000 ರೂಪಾಯಿ ಬಂದ್ರೆ ಏನಂತಾರೆ ಗೊತ್ತಾ? ಏನ್ ಸರ್ ಅಷ್ಟೇನಾ ಸರ್ ಏನ್ ಸರ್ ಇದು ಇಷ್ಟು ಕಡಿಮೆ ಬರ್ತಾ ಇದೆಯಲ್ಲ ಸರ್ ಅಂತಾರೆ. ಇಲ್ಲಿ ನೀವೇ ಹೇಳಿ, ಮೈಂಡ್ ಸೆಟ್ ಪ್ರಾಬ್ಲಮ್ ಇದೆಯಾ, ಸ್ಟಾಕ್ ಮಾರ್ಕೆಟ್ ಪ್ರಾಬ್ಲಮ್ ಇದೆಯಾ? ಮೈಂಡ್ ಸೆಟ್ಟೇ ಪ್ರಾಬ್ಲಮ್, ದ ಬಿಗ್ಗೆಸ್ಟ್. ನಾನು ನಿನ್ನೆಯಿಂದ ನಿಮ್ಗೆ ಬರೀ ಮೈಂಡ್ ಸೆಟ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಹೆಂಗೆ ಜನ ಯೋಚನೆ ಮಾಡ್ತಾರೆ, ಎಷ್ಟು ನೀಟಾಗಿ ಸೊಸೈಟಿ ಹೆಂಗ್ ಬಿಲ್ಡ್ ಆಗಿದೆ ನೋಡಿ. ನೀಟಾಗಿ ಅದೇನೋ ಹುಟ್ತೀವಂತೆ, ಹಾಸ್ಪಿಟ್ಲ್ ಬಿಲ್ ಕಟ್ಟಬೇಕಂತೆ, ಮೆಡಿಕಲ್ ಇನ್ಸೂರೆನ್ಸ್ ಮಾಡ್ಕೋಬೇಕಂತೆ, ನೀಟಾಗೆ ಮಕ್ಕಳು 5 ವರ್ಷ LKG ಹಾಕ್ತಾರೆ ಅಂತೆ, ಅಲ್ಲಿ 1.25 ಲಕ್ಷ ಕಿತ್ಕೊಳ್ತಾರೆ. ನೀಟಾಗೆ SLC ಅದರಲ್ಲಿ ಬೇರೆ 3 ಸಿಲೆಬಸ್ಸು, ICSE, CBSE, ಸ್ಟೇಟ್ ಸಿಲೆಬಸ್ ಅಂತೆ, ಅಲ್ಲೂ ಸ್ಕ್ಯಾಮು. ಅದಾದ್ಮೇಲೆ PUC ಓದ್ಕೋಬೇಕಂತೆ, ಅಲ್ಲಿ ಚೆನ್ನಾಗಿ ಓದ್ಕೊಂಡು ನೀಟು CET ಬರ್ಕೊಂಡು ಮಾರ್ಕ್ಸ್ ತಗೊಂಡು ರ್ಯಾಂಕ್ ತಗೊಂಡು ಇಂಜಿನಿಯರಿಂಗ್ ಹೋಗಿ ಅಲ್ಲಿ ಪಾಸ್ ಆಗಿ ಲಾಸ್ಟ್ಗೆ ಒಳ್ಳೆ ಕಂಪ್ನಿ ಬ್ಯಾಗ್ ಹಾಕೊಂಡು ಹೋಗ್ಬೇಕು, ಅಲ್ಲಿ 30,000 ಕೊಟ್ಟು. ಇದೇ ರಿಯಲ್ ಫ್ಯಾಕ್ಟ್. ಸೊ ಎಷ್ಟು ಚೆನ್ನಾಗಿ ಸೊಸೈಟಿ ಅದು ನೋಡಿ. ಅಷ್ಟೆಲ್ಲ ಆದಮೇಲೆ ನನಗೆ ಏನು ಬೇಜಾರಾಗಿತ್ತು ಅಂದರೆ, ಅಷ್ಟೆಲ್ಲ ಓದ್ಕೊಂಡು ಅಷ್ಟೆಲ್ಲ ಕೆಲಸಕ್ಕೆ ಹೋಗಿ ಅಷ್ಟೆಲ್ಲ ದುಡಿದ್ರೂ ಇವಾಗ ಅಲ್ಲೂ ಸಹ ಟ್ಯಾಕ್ಸ್ ಪ್ರಾಬ್ಲಮ್, ಅಲ್ಲಿ ಟ್ಯಾಕ್ಸಲ್ಲಿ ಕಿತ್ಕೊಂಡು ತಿನ್ಬಿಡ್ತಾರೆ. ನಾವು ಕಷ್ಟಪಡೋದು ಸ್ಲೀಪಿಂಗ್ ಪಾರ್ಟ್ನರ್ ಥರ ಸರ್ಕಾರದವರು ಟ್ಯಾಕ್ಸಲ್ಲಿ ತಿನ್ಬಿಡ್ತಾರೆ. ಇವಾಗ ನಾನು ವರ್ಷಕ್ಕೆ ಎಷ್ಟೋ ಜನ ನನ್ನ ಕಮೆಂಟ್ಸಲ್ಲಿ ಬಂದು ಇವರ ವೇಸ್ಟ್ ಬಾಡಿ ನೀವು ಏನು ಸುಮ್ಮನೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತಾ ಇದೆಯಾ ಹಂಗೆ ಏನೇನೋ ಆಗ್ತಾರೆ, ಬೇರೆ ಬೈತಾ ಇರ್ತಾರೆ. ಸೊ ಆ ವೇಸ್ಟ್ ಬಾಡಿ ವರ್ಷಕ್ಕೆ 1 ಕೋಟಿ ಟ್ಯಾಕ್ಸ್ ಕಟ್ತೀನಿ ನಮ್ಮ ಸರ್ಕಾರಕ್ಕೆ. ನೀವು ಏನೇ ಮಾಡಿದ್ರು ಒಂದು ಲ್ಯಾಡರ್ ಒಂದು 10 ವರ್ಷದಲ್ಲೇ ಅಲ್ಲಿ ಲ್ಯಾಡರ್ದು ಕೋಲ್ಗಳು ಮುರಿದಾಕಿರ್ತಾರೆ.
ಹಿಂಗೆ ಎಳ್ದು ಬಿಡ್ತಾರೆ ಕೆಳಕ್ಕೆ, ಹಿಂಗೆ ಹತ್ತಕ್ಕೆ ಹೋಗಿ ಮತ್ತೆ ಎಳ್ದು ಬಿಡ್ತಾರೆ, ಮತ್ತೆ ಹಿಂಗೆ ಹತ್ತಕ್ಕೆ ಹೋಗಿ ಹಿಂಗೆ ಎಳ್ದು ಬಿಡ್ತಾರೆ. ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ, ಔಟ್ ಆಫ್ ದ ಲ್ಯಾಡರ್. ತುಂಬಾ ಜನ ನೀವು ನಂಬ್ತಿರೋ ಇಲ್ವೋ, ದುಬೈಗೆ ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತಾರೆ, ಯಾಕಂದ್ರೆ ಟ್ಯಾಕ್ಸ್ ಇಲ್ಲ. ಬೇರೆ ದೇಶದಲ್ಲಿ ಹೋಗಿ ಟ್ಯಾಕ್ಸ್ ಕಡಿಮೆ ಇರುತ್ತೆ, ಅಲ್ಲೂ ಹೋಗ್ತಾರೆ. ಸ್ವಲ್ಪ ಜನ ನಮ್ಮ ಫ್ರೆಂಡ್ಸ್ US ಹೋಗಿ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಜನ ನಾವಿಲ್ಲೇ ಇದೀವಿ, ಬಿಕಾಸ್ ಒಂದಲ್ಲ ಒಂದ್ ದಿವಸ ಇಲ್ಲಿ ಬದಲಾವಣೆ ಆಗುತ್ತೆ, ಇಲ್ಲಿ ಏನೋ ಆಗುತ್ತೆ ಅಂತ. ಅಂಡ್ ಇನ್ನು ಸ್ವಲ್ಪ ಜನ ರಾಂಗ್ ರೂಟಲ್ಲಿ ದುಡ್ಡು ಮಾಡಕ್ ಹೋಗ್ತಾರೆ. ಸೊ ಬಟ್ ಸ್ಟಾಕ್ ಮಾರ್ಕೆಟ್ ಇಸ್ ಪ್ಯೂರ್ಲಿ ವೈಟ್. ನಿಮ್ಮ ಹತ್ರ ವೈಟ್ ಇನ್ಕಮೇ ಇರಬೇಕು, ಬ್ಲ್ಯಾಕ್ ಎಲ್ಲ ಮಾಡೋಕ್ಕಾಗಲ್ಲ. ಓನ್ಲಿ ಪ್ಯೂರ್ ಇನ್ಕಮ್ ಅಂದರೆ ಎನಿಥಿಂಗ್ ವಿಚ್ ಯು ಹ್ಯಾವ್ ಇನ್ ಆನ್ಲೈನಲ್ಲಿ ದುಡ್ಡಿದ್ರೆ ಮಾತ್ರ ಮಾಡೋಕ್ಕಾಗುತ್ತೆ. ಅದನ್ನು ನೀಟಾಗಿ ಹಾಕ್ಕೊಂಡು ಬೆಳೆಸ್ಕೊಂಡು ಹೋದ್ರೂ ನೀವು ಏನು ಮಾಡೋದು ಬೇಡ. ವರ್ಷಕ್ಕೆ 3 ವರ್ಷಕ್ಕೆ ನಿಮ್ಮ ದುಡ್ಡು ಡಬಲ್ ಆಗ್ತಾ ಇದೆಯಾ, ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ತುಂಬ ಜನ ಎಲ್ಲಿ ಮಿಸ್ ಹೊಡಿತಾರೆ ಗೊತ್ತಾ, ನಾವು ನೀಟಾಗಿ ಅವ್ರನ್ನ ಬ್ರೈನ್ ಟ್ಯೂನ್ ಅಪ್ ಮಾಡಿ ಕಳಿಸಿರ್ತೀವಿ. ನೋಡಿ ಸರ್ 5 ಲಕ್ಷ ಹಾಕ್ಕೊಂಡು 2 ವರ್ಷಕ್ಕೆ ಡಬಲ್ ಮಾಡ್ಕೊಳ್ಳಿ, 3 ವರ್ಷಕ್ಕೆ ಡಬಲ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀವಿ. ಲೆಟ್ಸ್ 36 ಹಾಕೋಣ. 36 ಹಾಕಿದ್ರೆ ಏನಾಗುತ್ತೆ ನೋಡಿ, 36 ಹಾಕಿದ್ದೀನಿ. 36 ಹಾಕಿದ್ರೆ ಎಷ್ಟಾಗುತ್ತೆ, 5 ಲಕ್ಷ 10 ಲಕ್ಷ ಆಗೋದಕ್ಕೆ. 36 ಹಾಕಿದ್ದೀನಾ? 36 ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 3 ಇಯರ್ಸ್ ಹತ್ರ ಆಗುತ್ತೆ. ಒಬ್ರು ಕರೆಕ್ಟಾಗಿ ನಮ್ಮ ಇನ್ಸ್ಟಿಟ್ಯೂಟ್ಗೆಲ್ಲ ಬಂದ್ಬಿಟ್ಟು 10 ಲಕ್ಷ ಹಾಕ್ಕೊಂಡು 3 ವರ್ಷಕ್ಕೆ 20 ಮಾಡಿದ್ದಾರೆ. ಹೋಗ್ಬಿಟ್ಟು ಹೇಳಿದ್ದಾರೆ, ಸರ್ 10 ಲಕ್ಷ ಹಾಕಿದ್ದೆ, TD ಅಕಾಡೆಮಿಗೆ ಹೋಗಿದ್ದೆ, 20 ಆಯಿತು ಅಂತ. ಎಲ್ಲರೂ ಅವ್ರಿಗೆ ಸರಿಯಾಗಿ ಬೈದಿದ್ದಾರೆ. 3 ವರ್ಷ ತಗೊಂಡ ಡಬಲ್ ಮಾಡೋದಕ್ಕೆ. ಆ ಚಿಂಟು ನೋಡು 3 ತಿಂಗಳಲ್ಲಿ ಮಾಡ್ತಾನೆ, ಆ ಪಿಂಟು ನೋಡು 2 ತಿಂಗಳಲ್ಲಿ ಮಾಡ್ತಾನೆ, ಹೋಗಿ ಅಲ್ಲಿ ಕಲ್ತ್ಕೋ ಅಂತ ಅವ್ರು ಬ್ರೈನ್ ವಾಶ್ ಮಾಡಿ ಮತ್ತೆ ಚಿಂಟು ಇನ್ಸ್ಟಿಟ್ಯೂಟ್ ಕಳಿಸ್ಬಿಟ್ರು. ಅಲ್ಲಿ ಹೋದವ್ರು ಮತ್ತೆ ಆ 20 ಲಕ್ಷನೂ ಕಳ್ಕೊಂಬಿಟ್ರು. ಎವ್ರಿ ಒನ್ ವಿಲ್ ಬಿ ಆನ್ ದ ರೈಟ್ ಟ್ರ್ಯಾಕ್. ಬಟ್ ಈ ಸಮಾಜ, ಈ ಸೊಸೈಟಿ ಏನು ಮಾಡುತ್ತೆ, ನೀನು ಸರಿ ಇಲ್ಲ ಅಂತ ಹೇಳಿ ಆ ಕಡೆ ಎಳ್ಕೊಂಡ್ಬಿಡ್ತಾರೆ, ಆ ಪೊದೆಗಳಿಗೆ ಎಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದರಿಂದ ಇಫ್ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್, ಜನ ನಿಮಗೆ 1000 ಹೇಳ್ತಾರೆ. ನೀವು 3% 4% ಮಾಡ್ತಾ ಇದ್ರೆ ನಿಮಗೆ 1000 ಜನ 1000 ನೆಗೆಟಿವ್ ಮಾತಾಡ್ತಾರೆ. ಸರಿ ಇಲ್ಲ, ನೀನು TDಗೆ ಹೋಗಿದ್ಯಾ, ಅಲ್ಲಿ ಏನು ಕಡಿಮೆ ರಿಟರ್ನ್ಸು, ಬೇರೆ ಕಡೆ ಟ್ರೈ ಮಾಡು, ಅಲ್ಲಿ ಯಾಕೆ ಟ್ರೈ ಮಾಡಿಲ್ಲ ಅಂತಾರೆ. ಅಲ್ಲಿ ಹೋದ್ರೆ ಅನ್ಕೊಳ್ಳಿ, ಆಮೇಲೆ ಗೊತ್ತಾಗತ್ತೆ. ಅಲ್ಲಿ ನಿಮಗೆ ಹೈ ಸ್ಪೀಡಲ್ಲಿ ಗಾಡಿ ಓಡಿಸೋದು ಹೇಳ್ಕೊಡ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಮತ್ತೆ ಎಸ್ಕೇಪ್ ಆಗೋದಕ್ಕೆ ಮೆಕ್ಯಾನಿಸಮ್ ಇರಲ್ಲ. ಸೊ ಅಗೇನ್ ಯು ಲೂಸ್. ಇದರಲ್ಲಿ ಇನ್ನೂ ತುಂಬ ಸ್ಟ್ರಾಟಜೀಸ್ ಇದೆ. ಆ್ಯಕ್ಚುಲಿ ಹೇಳಕ್ ಹೋದ್ರೆ 10 ಲಕ್ಷದ ಇನ್ನೊಂದು ಸ್ಟ್ರಾಟಜಿ ಇದೆ, 7 ಲಕ್ಷ ರೂಪಾಯಿಗೆ ಒಂದು ಸ್ಟ್ರಾಟಜಿ ಇದೆ, ವೆಲ್ಲಿ ಲಾಸೇ ಆಗದಿರೋ ಸ್ಟ್ರಾಟಜೀಸ್ ಎಲ್ಲ ಇದಾವೆ. ಲಾಸ್ ವೆರಿ ನೆಗ್ಲಿಜಿಬಲ್ ಲಾಸ್, ಈಕ್ವಿಟಿ ಲಾಸ್ ಆಗುತ್ತೆ. ಎಫ್ ಆ್ಯಂಡ್ ಓದಲ್ಲಿ ಲಾಸೇ ಆಗದಿರೋ ಸ್ಟ್ರಾಟಜೀಸ್ ಇದಾವೆ. ಆ ಸ್ಟ್ರಾಟಜೀಸ್ ನಾನೇ ಮಾಡಿದ್ದೀನಿ. ಸೊ ಆ ಸ್ಟ್ರಾಟಜಿ ಬಗ್ಗೆ ನಿಮಗೆ ನನ್ನ ಫುಲ್ ನೇಮ್ ನೀವು ಟೈಪ್ ಮಾಡಿದ್ರೆ, ನನ್ನ ಫುಲ್ ನೇಮ್ ಬಂದು ಆಂಜನೇಯ ಮನೋಜ್ ಕುಮಾರ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಆರ್ಟಿಕಲ್ ಬರುತ್ತೆ ನನ್ನ ಬಗ್ಗೆ. ಸೊ ಮನಿ ಕಂಟ್ರೋಲಲ್ಲಿ ಆರ್ಟಿಕಲ್ ಬರುತ್ತೆ. ಈ ಆರ್ಟಿಕಲ್ನ ಮನಿ ಕಂಟ್ರೋಲ್ ನಿಮ್ಗೆ ಗೊತ್ತಿರುತ್ತೆ, ಇದು 2 ಕೋಟಿಗಿಂತ ಜಾಸ್ತಿ ಜನ ಯೂಸ್ ಮಾಡೋಂಥ ವೆಬ್ಸೈಟ್ ಆನ್ ಇದು. ಸೊ ಅದರಲ್ಲಿ ಹೇಗೆ ನಾನು ಬಿಗ್ ಬಾಯ್ ಕವರ್ಡ್ ಕಾಲಲ್ಲಿ ಹೆಂಗೆ ದುಡ್ಡು ಮಾಡಿದ್ದೀನಿ ಅಂತ ಆರ್ಟಿಕಲ್ ಸಹ ಬಂದಿದೆ. ಈ ಸ್ಟ್ರಾಟಜಿನ ನಾವು ಡೈಮಂಡ್ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ, ಬಿಕಾಸ್ ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟೇ 7 lakhsಗಿಂತ ಜಾಸ್ತಿ ಬೇಕು. ಸೊ ಯಾರ್ಯಾರಿಗೆ ಡೈಮಂಡ್ ಕೋರ್ಸ್ ಆಸಕ್ತಿ ಇದೆಯೋ, ಮಾರ್ಚ್ 9ನೇ ತಾರೀಕು 10ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 1 ತಿಂಗಳು ಕೋರ್ಸ್ ಅಂದರೆ ಇಟ್ ವಿಲ್ ಬಿ ಲೈಕ್ 4 weeks. ಟೈಮಿಂಗ್ಸ್ ವಿಲ್ ಬಿ 6 to 7:30. 20 days ಇರುತ್ತೆ ಕ್ಲಾಸ್. ಇಲ್ಲೇ ಈವ್ನಿಂಗ್ ಬ್ಯಾಚ್ ಥರ ಇರ್ತದೆ. ಈವ್ನಿಂಗ್ ಬ್ಯಾಚ್ ಮಂಡೇ ಟು ಫ್ರೈಡೇ 4 ವಾರ ಇರುತ್ತೆ ಕೋರ್ಸು. ಅದರಲ್ಲಿ ಇನ್ನೂ ಡೀಪಾಗಿ ಡಿಸ್ಕಷನ್ ಇರ್ತದೆ, ದೊಡ್ಡ ಸ್ಟ್ರಾಟಜೀಸ್ ಎಲ್ಲ ಬರುತ್ತೆ. ಸರ್ ಯಾರ ಹತ್ರ 5 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಪಿಟಲ್ ಇದೆಯೋ ನಿಮಗೆ ಮೆಂಟರ್ಶಿಪ್ ಅಂತಾನೆ ಒಂದು ಕೋರ್ಸ್ ಇರುತ್ತೆ. ಅದರಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ನಿಮಗೆ ಹೇಳ್ಕೊಡ್ತಾರೆ. ಅದನ್ನ ಪಕ್ಕದ ಆಫೀಸು, ಆ್ಯಕ್ಚುಲಿ ಇದೊಂದೇ ಬಿಲ್ಡಿಂಗ್ ಅಲ್ಲ, TD ಅಕಾಡೆಮಿ ಪಕ್ಕದ ಬಿಲ್ಡಿಂಗಲ್ಲೂ TD ಅಕಾಡೆಮಿ ಇದೆ. ನೋಡಿದಿರಾ, ನೆಕ್ಸ್ಟ್ ಬಿಲ್ಡಿಂಗಲ್ಲಿ ಮೆಂಟರ್ಶಿಪ್ ಕ್ಯಾಬಿನ್ಸ್ ಮಾಡಿರ್ತೀವಿ. ಆ ಕ್ಯಾಬಿನ್ಸಲ್ಲಿ ಕೂರಿಸ್ಕೊಂಡು ನಿಮಗೆ ಪಾಠ ಹೇಳ್ಕೊಡ್ತೀವಿ 3 ತಿಂಗಳು. 3 ತಿಂಗಳಿಗೆ ನಮ್ಮ ಒಬ್ಬೊಬ್ಬರು ಮೆಂಟರ್ದು ಸ್ಯಾಲ್ರಿ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. 50-60 ಎಲ್ಲ ಇದೆ. ಹಂಗೆ ನೋಡೋಕ್ಕೋದ್ರೆ 1.5 ಲಕ್ಷ ಫೀಸ್ ಇಡಬೇಕು. ನಾವು ಬರೀ ಅದನ್ನು ಒಂದು ಕೈಗೆ ಎಟಗುವ ಬೆಲೆಯಲ್ಲಿ, ಸೊ 3 daysಗೆ 50,000 ಚಾರ್ಜ್ ಮಾಡ್ತಾರೆ. ನಾವು 3 monthsಗೆ 50,000 ಚಾರ್ಜ್ ಮಾಡ್ತೀವಿ, ವಿಚ್ ಈಸ್ ನಾಮಿನಲ್. ಸೊ 5 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಪಿಟಲ್ ಇದ್ರೆ ನೀವು ಮೆಂಟರ್ಶಿಪ್ಪು ಜಾಯ್ನ್ ಆಗ್ಬೋದು. ಅದು ನಿಮಗೆ ಬಿಟ್ಟಿದ್ದು, ನಾವೇನು ಕಂಪಲ್ಸರಿ ತಗೊಳ್ಳಿ ಅಂತೆಲ್ಲ ಹೇಳಲ್ಲ. ನೀವು ನಿಜವಾಗ್ಲೂ ಫುಲ್ ಡೀಪಾಗಿ ಕಲಿಬೇಕು, ಫುಲ್ ಟೈಮ್ ಟ್ರೇಡರ್ ಆಗಬೇಕು, ನನಗೆ ಇದನ್ನು ನಾನು ಲೈಫ್ ಟೈಮ್ ಇನ್ಕಮ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ವೆಲ್ಕಮ್.
ಹಲೋ, ನನ್ನ ಹೆಸರು ಗೌತಮ್ ಅಂತ. ಸರ್, ನಾನು ಬೆಂಗಳೂರಿಂದನೇ ಬಂದಿರೋದು. ಸರ್, ಬರೋಕ್ಕೆ ಮುಂಚೆ ನನಗೆ ಇಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ಸೊ ಸಾಮಾನ್ಯವಾಗಿ ಬೇಸಿಕ್ಸೇ ಹೇಳ್ಕೊಡ್ತಾರೆ, ಆದರೆ ಇನ್ ಡೆಪ್ತ್ ಸ್ಟ್ರಾಟಜೀಸ್ ಹೇಳ್ತಾರೆ ಅಂತ ನಾನು, ಅದು ಅಲ್ಲದೆ ಓಪನ್ ಆಗಿ ಲಾಸು ಆಗುತ್ತೆ ಮತ್ತು ಇದರಲ್ಲಿರೋ ಡ್ರಾಬ್ಯಾಕ್ಸು ಹೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇದು ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ದಿಸ್ ಫಾರ್ ಅದರ್ಸ್. ದಟ್ಸ್ ಇಟ್ ಸರ್. ಗುಡ್ ಕೋಚಿಂಗ್ ಇದೆ. ಆ್ಯಕ್ಚುಲಿ ನಾಲೆಡ್ಜ್ ತುಂಬ ತಿಳ್ಕೊಬೋದು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಝೀರೋ ನಾಲೆಡ್ಜ್ ಇತ್ತು. ಆ್ಯಕ್ಚುಲಿ ಇವಾಗ ಸ್ವಲ್ಪ ಒಂದು ಲೆವೆಲ್ಗೆ ಬಂದಿದೆ, ಕಲಿಬೇಕು ಅಂತ ಅನ್ನಿಸ್ತಾ ಇದೆ ಇವಾಗ ನಮಗಿನ್ನು ಅದ್ರ ಬಗ್ಗೆ. ನಮಸ್ಕಾರ, ನನ್ನ ಹೆಸರು ವಸಂತ್ ಅಂತ. ನಾನು ಬಂದಿರೋದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದಿಂದ. ಸೊ ಮೊದಲು ಏನು ಅಂದರೆ ಫೈನಾನ್ಷಿಯಲ್ ಫಂಡಮೆಂಟಲ್ಸ್ ಏನು ಅನ್ನೋದೇ ನಮ್ಮ ಜನಗಳಿಗೆ ತುಂಬ ಜನರಿಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲ ತಿಳ್ಕೊಂಡಂಗೆ ಆಯಿತು. ಶೇರ್ ಮಾರ್ಕೆಟ್ ಅಂದರೆ ಜನಗಳಿಗೆ ತುಂಬ ಭಯ ಇದೆ. ಇಲ್ಲಿಗೆ ಬಂದು ಕಲ್ತ ಮೇಲೆ ಶೇರ್ ಮಾರ್ಕೆಟ್ ಅಂದರೆ ಆ ಭಯ ಇಲ್ಲ ಈಗ, ಅಷ್ಟೇ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಮಾತ್ರ ತಿಳುವಳಿಕೆ ಇತ್ತು. ಇಲ್ಲಿ ಬಂದಮೇಲೆ ತುಂಬ ತಿಳುವಳಿಕೆ ಬಂದಿದೆ. ಇದ್ರ ಮುಖಾಂತರ ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ ಆಗ್ತೀನಿ ಅಂತ ನಂಬ್ಕೊಂಡಿದ್ದೀನಿ. ಇದರಿಂದ ನನಗೆ ಒಳ್ಳೆ ಅನುಭವನೂ ಬಂದಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು ಸಹ ಆಗಿದೆ, ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಮೋಹನ್ ಕುಮಾರ್ ಅಂತ. ಸೊ ನಾನು ಈ ರೀತಿ ಒಂದು ಕೋರ್ಸ್ ಆಪ್ ಮಾಡ್ಕೋಬೇಕು ಅಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ನನಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಟಿ ಡಿ ಅಕಾಡೆಮಿದು ನನಗೆ ಲಿಂಕ್ ಸಿಕ್ತು. ಸೊ ಅಲ್ಲಿಂದ ನಾನು ಬಂದು ಈ ಕೋರ್ಸ್ನ ಆಪ್ ಮಾಡಿಕೊಂಡೆ, ಲೆವೆಲ್ 1 ಕೋರ್ಸು. ಸೊ ಇದರಲ್ಲಿ ನಾನು ತುಂಬ ಕಲ್ತಿದ್ದೀನಿ. ಬಿಕಾಸ್ ನಾನು ವಿತೌಟ್ ಎನಿ ನಾಲೆಡ್ಜ್ ಸ್ಕ್ಯಾಲ್ಪಿಂಗ್ ಮಾಡಿದ್ದೆ, ವಿತೌಟ್ ಎನಿ ನಾಲೆಡ್ಜ್. ಬಟ್ ಈಗ ಗೊತ್ತಾಗ್ತಾ ಇದೆ ಮಾಡಿದ ತಪ್ಪದು ಅಂತ. ಸೊ ಐ ಹೋಪ್ ಮುಂದಕ್ಕೆ ಇದು ತುಂಬ ನನಗೆ ಹೆಲ್ಪ್ ಆಗುತ್ತೆ ಫ್ಯೂಚರ್ ಹೋಗ್ತಾ. ಬಟ್ ಇನ್ನೂ ಕಲಿಯೋದಿದೆ. ಸೊ ಇದು ಇನಿಷಿಯಲ್ ಸ್ಟೇಜು. ಸೊ ಥ್ಯಾಂಕ್ ಯು ಸೊ ಮಚ್. ಮಾಡ್ತೀರಾ? 100% ಸರ್. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಪ್ರವೀಣ್ ಅಂತೇಳಿ. ಟಿ ಡಿ ಅಕಾಡೆಮಿಗೆ ಸ್ಯಾಟರ್ಡೆ ಸಂಡೇ ಜಾಯ್ನ್ ಬಂದಿದ್ದೀನಿ. 2 ಡೇಸಲ್ಲಿ ಆದಷ್ಟು ಚೆನ್ನಾಗಿ ಹೇಳಿದ್ದಾರೆ, ಚೆನ್ನಾಗಿ ಅರ್ಥ ಆಗಿದೆ ಆಲ್ಮೋಸ್ಟು. ಮುಂಚೆ ಸ್ವಲ್ಪ ನಮ್ಗೆ ಬೇಸಿಕ್ ಚೂರು ಗೊತ್ತಿತ್ತು. ಇಲ್ಲಿ ಫಂಡಮೆಂಟಲ್ಸು ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಎಲ್ಲ ಹೇಳಿದರು, ಚೆನ್ನಾಗಿ ಹೇಳ್ಕೊಟ್ರು, ಚೆನ್ನಾಗಿ ಅರ್ಥ ಆಗಿದೆ. ಅದನ್ನು ಇನ್ನೂ ಕಲಿಬೇಕು. ಸಪೋರ್ಟ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ಕೊಟ್ರು. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ. ಸುಮಾರೊಂದು 2-3 ವರ್ಷದಿಂದ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಕಲಿಬೇಕು ಅನ್ನೋ ಇಚ್ಛೆ ಇತ್ತು. ಸೊಸೈಟಿಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಜೂಜು ಅನ್ನೋದು ನನ್ನ ಕಲ್ಪನೆಯಲ್ಲಿ ಆಗೇ ಇತ್ತು. ಓಪನ್ ಆಗಿ ಹೇಳಬೇಕು ಅಂದರೆ ಈ ಒಂದು ತಿಳುವಳಿಕೆ ಸ್ವಲ್ಪ ಒಳಗಡೆಯವರು ಏನಿದೆ ಅನ್ನೋದೊಂದು ಮೊದಲಿಂದನೂ ಕುತೂಹಲ ಇತ್ತು. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ 2 ವರ್ಷದಿಂದ ಪ್ರಯತ್ನ ಪಡ್ತೆ. ಆದರೆ ನನ್ನದೇ ಆದಂಥ ಕೆಲಸದ ಒತ್ತಡದಲ್ಲಿ ನಾನು ಸಮಯ ಕೊಡೋಕ್ಕಾಗಿಲ್ಲ. ಆದರೂ ಕೂಡ ಆನ್ಲೈನಲ್ಲಿ ಅಲ್ಪ ಸ್ವಲ್ಪ ಕಲಿತು ಸುಮಾರು ಒಂದು 2 ವರ್ಷದಿಂದ ಈಕ್ವಿಟಿಯಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಬೇರೆ F&O ಆಗಲಿ, ಬೇರೆ ಬೇರೆ ಯಾವ್ಯಾವುದು ಆಪ್ಷನ್ಸ್ ಇದೆ ಅದು ಯಾವುದು ನಾವು ಟಚ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ಜೊತೆಗೆ ಇದನ್ನು ಕಲಿಬೇಕು ಅನ್ನೋದು ಒಂದು ಭಾಳ ಆಸೆ ಇತ್ತು. ಮೇಜರ್ಲಿ ಆಫ್ಲೈನ್ ಕಲಿಬೇಕು ಅನ್ನೋ ಆಸೆ ಇತ್ತು, ಸಮಸ್ಯೆ ಇತ್ತು. ಹಾಗೆ ಯಾವ ಸಂಸ್ಥೆಗೆ ಹೋಗಿ ಯಾವ ಇನ್ಸ್ಟಿಟ್ಯೂಟ್ ಕಲಿತ್ರೆ ಚಂದ ಅನ್ನೋದು ಒಂದು ಹುಡುಕಾಟದಲ್ಲಿದ್ದೆ. ಸೊ ಆಗ ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಲೊಕೇಶನ್ ಇರ್ಬೋದು, ಬಹಳ ಇದೆ. ಆದರೂ ಟಿ ಡಿ ಅನ್ನೋದು ಒಂದು ಕೇಳ್ಪಟ್ಟು ರಿವ್ಯೂಸ್ ನೋಡಿ ಕೆಲವ್ರ ಹತ್ರ ತಿಳ್ಕೊಂಡು ಅದ್ರ ಬಗ್ಗೆ ಒಳಗೆ ಹೋದಾಗ ಗೊತ್ತಾಯಿತು, ಇಲ್ಲ ಇಲ್ಲಿ ಒಬ್ಬರು ಸೆಬಿ ರಿಜಿಸ್ಟರ್ ಮನೋಜ್ ಕುಮಾರ್ ಇದ್ದಾರೆ, ಅವರ ಬಗ್ಗೆ ಒಳ್ಳೊಳ್ಳೆ ಪ್ರಶಂಸೆ ಮಾತುಗಳು ಬರ್ತಾ ಇದೆ. ಯಾಕೆ ಟ್ರೈ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಾವು ಕೂಡ ಈ 2 ದಿವಸ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ರಿ. ಏನು ಅಂದ್ಕೊಂಡಿದ್ದೀರಿ ನಿಜವಾಗ್ಲೂ ಅದಲ್ಲ, ಬಹಳ 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 ಮುಂದೆ ತಿಳ್ಕೊಳ್ಳೋಂಥದ್ದಿದೆ. ಈಗ ಕೂಡ ನಾವು ಏನು ಅಂದ್ಕೊಂಡಿದ್ದೀರಿ ಸ್ಟಾಕ್ ಮಾರ್ಕೆಟ್ ತಪ್ಪು ತಿಳ್ಕೊಳ್ಳೋ ಇರ್ಬೋದು, ಅದು ಬಿಟ್ಟು ನಿಜವಾಗ್ಲೂ ಇದರಲ್ಲೂ ಕೂಡ ನಾವು ಪ್ರಪಂಚ ಮುಂದೆ ನೋಡ್ಬೋದು, ನಮ್ಮ ಲೈಫ್ನ ನಾವು ಕೆರಿಯರಾಗಿ ತೊಗೊಬೋದು. ಸ್ಟಾಕ್ ಮಾರ್ಕೆಟಲ್ಲಂತೂ ಕಾನ್ಫಿಡೆನ್ಸ್ ಬಂದಿದೆ. 2 ದಿವಸ ಏನು ಕಲ್ತಿದ್ದೀರಿ ನಿಜವಾಗ್ಲೂ ಸಾಲಲ್ಲ. ಆ್ಯಸ್ ಎ ಬೇಸಿಕ್ಸ್ ಲರ್ನ್ ನನಗೆ ನಂತರ ಸುಮಾರು ಜನ ಇದನ್ನು ಅಂದ್ಕೊಂಡಿದ್ದೀನಿ. ಇದನ್ನು ಖಂಡಿತವಾಗಿಯೂ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತ ಇದರಲ್ಲಿ ಫ್ಯೂಚರ್ ಇದೆ. ಅದೇ ಥರ ನಾನು ಮೆಸೇಜ್ ಕೊಡೋಕೆ ಹೋಗ್ತೀನಿ ಎಲ್ಲ ಜನಗಳಿಗೆ. ಸ್ಟಾಕ್ ಮಾರ್ಕೆಟ್ ಹೇಳಿದಾಗೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಇಂಡಿಯಾ ಬಹಳ ಹಿಂದೆ ಇದ್ದೀರಿ ನಂಬರ್ ಆಫ್ ಸಬ್ಸ್ಕ್ರೈಬರ್ಸಲ್ಲಿ. ಇದನ್ನು ನಾವು ಕೆರಿಯರಾಗಿ ತಗೊಂಡ್ರೆ ನಿಜವಾಗ್ಲೂ ಮುಂದುವರಿಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಮನೋಜ್ ಕುಮಾರ್ ಆ್ಯಂಡ್ ಟೀಮ್. ಎಲ್ಲರೂ 2 ದಿವಸದಿಂದ ನಮಗೆ ಸಮಯ ಕೊಟ್ಟು ಅವ್ರದ್ದೇ ಆದಂಥ ಜ್ಞಾನವನ್ನು ನಮ್ಗೆ ಡೌನ್ಲೋಡ್ ಕೊಟ್ಟಿದ್ದಾರೆ. ಖಂಡಿತ ನಾವು ಅವ್ರು ಹೇಳಿರೋ ಗೈಡ್ಲೈನ್ಸ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಟಿ ಡಿ ಅಂದರೆ ಟ್ರಸ್ಟ್ ಅಂದರೆ ಟಿ ಡಿ. ಸೊ ಟಿ ಡಿನ ನಂಬಿ ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್. ಸೊ ತುಂಬ ದೂರದಿಂದ ಎಲ್ಲ ಬಂದಿದ್ದೀರಾ. ಬೆಂಗಳೂರಿಂದ ಬೇರೆ ಡಿಸ್ಟಿಕ್ಕಿಂದ ಯಾರ್ಯಾರು ಬಂದಿದ್ದಾರೆ? ಸೊ ಥ್ಯಾಂಕ್ ಯು. ಸೊ
ಅಷ್ಟು ದೂರದಿಂದ ಕೋಲಾರ ಆಗಲಿ, ಯಾವ ಡಿಸ್ಟಿಕ್ ಸರ್? ಬಾಗಲಕೋಟೆ. ಸೊ ಅಲ್ಲೇ ನಮ್ಮದು ಗುಲ್ಬರ್ಗ ಬ್ರಾಂಚ್ ಇದೆ, ಹುಬ್ಳಿ ಬ್ರಾಂಚ್ ಇದೆ, ಆದರೂ ಇಷ್ಟು ದೂರ ಬಂದು ಕಲಿತಾ ಇದ್ದೀರಾ. ಸೊ ಕಲಿಯೋದಕ್ಕೆ ಒಂದು ಹೆಜ್ಜೆನ ಇಟ್ಟಿದ್ದೀರಾ ನಿನ್ನೆ ಇವತ್ತಿಂದ. ಸೊ ತುಂಬ ಸ್ಟ್ರಾಟಜೀಸ್ನ ಕಲ್ತಿದ್ದೀರಾ, ಟೆಕ್ನಿಕ್ಸ್ ಕಲ್ತಿದ್ದೀರಾ. ಅದನ್ನು ನಾಳೆಯಿಂದ ಪ್ರಾಕ್ಟೀಸ್ ಮಾಡಿ, ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಿ, ಬಿಡಬೇಡಿ. ಗ್ಯಾಪ್ ತಗೊಳ್ಳೋದು 15 ದಿವಸ ಆಮೇಲೆ ನೋಡೋಣ, ಮಾರ್ಕೆಟ್ ನೋಡೋದೇ ಬಿಟ್ಬಿಡೋದು, ದುಡ್ಡು ಬೇಕು ಅಂದವಾಗ ಬರೋದು, ದುಡ್ಡು ಇಲ್ದ ಅಂದರೆ ಹೋಗ್ಬಿಡೋದು, ಅದು ತಪ್ಪು. ದುಡ್ಡು ಇರಲಿ ಇಲ್ಲದೇ ಇರಲಿ, ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ದುಡ್ಡಿರುತ್ತೆ. ಪ್ರಾಕ್ಟೀಸ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ, ಲಾಸ್ಟಿಗೆ ಬರೋದೇ ಪ್ರಾಫಿಟ್ಟು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಡೆಫಿನೆಟ್ಲಿ ದುಡ್ಡಿದೆ, ಅದು ನಿಮ್ಗೆ ಗೊತ್ತಿದೆ. ಪ್ರಾಪರ್ ವೇ, ಸಿಸ್ಟಮ್ಯಾಟಿಕ್ ವೇ, ಪ್ರೊಫೆಷ್ನಲ್ ವೇಯಲ್ಲಿ ನೀವು ಮಾಡಿದ್ರೆ ದುಡ್ಡಿದೆ. ಅದನ್ನು ಪಡ್ಕೊಳ್ಳೋದು ಎಲ್ಲ ನಿಮ್ಮ ಕೈಲಿದೆ. ಆ್ಯಂಡ್ ಇವಾಗ ಒಬ್ರು ಹೇಳ್ತಾಯಿದ್ರು, ಸಚಿನ್ಗೂ ಕಾಂಬ್ಳೆ ಇಬ್ಬರಿಗೂ ಒಬ್ಬರೇ ಕೋಚ್. ಬಟ್ ಸಚಿನ್ ಶೈನ್ ಆದರು, ಕಾಂಬ್ಳೆ ಅನ್ನೋರು ಫ್ಲಾಪ್ ಆದರು ಬಿಕಾಸ್ ಆಫ್ ಈಸ್ ಓನ್ ಈಗೋ ಆರ್ ಸಮಥಿಂಗ್. ಐ ಮೀನ್ ಮೇನ್ಲಿ ಪ್ರಾಕ್ಟೀಸ್, ಹಾರ್ಡ್ ವರ್ಕ್. ಸೊ ಹಾರ್ಡ್ ವರ್ಕ್ ಮಾಡಿದ್ರೆ ನೀವು ನೋಡಿದ್ರೆ, ಸಚಿನ್ ನೋಡಿದ್ರೆ ಅವರು ಹೈಟು ಅದೆಲ್ಲ ನೋಡಿದ್ರೆ ಅವರು ಕ್ರಿಕೆಟ್ ಆಡ್ತಾರೆ, ಅವ್ರಿಗೆ ಬ್ಯಾಟ್ ಎತ್ತಕ್ಕೂ ಬರುತ್ತಾ ಅಂತ ಅನಿಸ್ಬೋದು ಎಷ್ಟೋ ಜನಕ್ಕೆ. ಬಟ್ ಅಂಥ ವ್ಯಕ್ತಿ ಇಡೀ ವರ್ಲ್ಡಲ್ಲೇ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಸ್ ಅನ್ಕೋಬೇಕು. ನೀವು ಆಗುತ್ತೆ ಅಂದ್ಕೊಂಡ್ರೆ ಆಗುತ್ತೆ. ಸೊ ನಾವೇನೋ ಸಾಧನೆ ಮಾಡಬೇಕು ಅನ್ಸಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಸೊ ಆ್ಯಂಡ್ ನೀವು ಕಲ್ತಿರೋ ವಿದ್ಯೆನ ದಯಮಾಡಿ ಒಂದು 4 ಜನಕ್ಕೆ ಸ್ಪ್ರೆಡ್ ಮಾಡಿ, ಎಜುಕೇಟ್ ಮಾಡಿ. ಅದರಿಂದ ನಮ್ಮ ರಾಜ್ಯನೂ ಸ್ವಲ್ಪ ಮುಂದಕ್ಕೆ ಬರುತ್ತೆ. ಕರ್ನಾಟಕ ಅಂದರೆ ಶೇರ್ ಮಾರ್ಕೆಟಲ್ಲಿ ಎಲ್ಲೋ ಇದೆ, ವೆರಾಸ್ ಗುಜರಾತ್ ಈಸ್ ನಂಬರ್ 1, ಮಹಾರಾಷ್ಟ್ರ ನಂಬರ್ 2. ಆ್ಯಂಡ್ ನಮ್ಮ ತಮಿಳ್ನಾಡು, ಆಂಧ್ರದವರು ಸಹ ಸ್ಟಾಕ್ ಮಾರ್ಕೆಟಲ್ಲಿ ಮುಂದೆ ನುಗ್ತಾ ಇದ್ದಾರೆ. ಸೊ ಕರ್ನಾಟಕದವರು ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾರ್ಕೆಟನ್ನು ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 ಡೇಸ್ ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.